ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳನ್ನು ನೆಲಸಮ ಮಾಡಿದಾಗ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಭಾಳ ಉದ್ದುದ್ದವಾದಂತಹ ಮಾತುಗಳನ್ನೆಲ್ಲ ಸೇರಿಸಿಕೊಂಡು ಸಂವಿಧಾನದ ಅಡಿಯ ರಕ್ಷಣೆಯ ಮಾತುಗಳನ್ನು ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಆದರೆ ಈಗ ಅದೇ ಪಿಣರಾಯಿ ಸರ್ಕಾರ ಕಾಸರಗೋಡಿನ ಕನ್ನಡಿಗರ ಮೇಲೆ ಪ್ರಹಾರ ಮಾಡೋದಕ್ಕೆ ಹೊರಟಿದೆ ಮಲಯಾಳಂ ಪ್ರಥಮ ಭಾಷೆಯ ಹೆಸರಿನಲ್ಲಿ. ಕೇರಳ ಸರ್ಕಾರ ಮಲಯಾಳಂ ಭಾಷಾ ಮಸೂದೆಯನ್ನು ಅಂಗೀಕಾರ ಮಾಡಿಕೊಂಡಿದ್ದು, ಇದರಿಂದಾಗಿ ಕೇರಳದ ಎಲ್ಲ ಶಾಲೆಗಳಲ್ಲೂ ಕೂಡ ಇನ್ನು ಮುಂದೆ 1ರಿಂದ 10ನೇ ತರಗತಿವರೆಗೆ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯವಾಗುತ್ತೆ. ಹಾಗೇನಾದರೂ ಜಾರಿ ಆಯಿತು ಅಂತ ಹೇಳಿದರೆ ಅದು ಕಾಸರಗೋಡಿನ ಕನ್ನಡಿಗರ ಮೇಲೆ ಆಗುವಂತಹ ಕೊಡಲಿ ಪೆಟ್ಟು ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈಗ ರಾಜ್ಯ ಸರ್ಕಾರ ಕೇರಳದ ನಿರ್ಧಾರದ ವಿರುದ್ಧ ತೀವ್ರ ಆಕ್ಷೇಪವನ್ನು ಎತ್ತಿದ್ದು ಕೇರಳ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇರಳ ಸರ್ಕಾರದ ದ್ವೇಷದ ರಾಜಕೀಯಕ್ಕೆ ಗಡಿನಾಡು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಸರಗೋಡಿನ ಕನ್ನಡ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಮಲಯಾಳಂ ಭಾಷೆ ಹೇರೋದಕ್ಕೆ ಕೇರಳ ಸರ್ಕಾರವೇ ರಣವೀಳ್ಯ ಕೊಡಲು ಮುಂದಾಗಿದೆ. ಕೇರಳ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡನೆಯಾಗಿದ್ದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ. ಕಮ್ಯುನಿಸ್ಟ್ ಸರ್ಕಾರದ ಈ ನಿರ್ಧಾರ ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಕೇರಳದ ಶಾಲೆಗಳಲ್ಲಿ ಕನ್ನಡದ ಕಗ್ಗೊಲೆಗೆ ಮಸೂದೆ. ಕಮ್ಯುನಿಸ್ಟ್ ಸರ್ಕಾರದ ನಿರ್ಧಾರಕ್ಕೆ ಕನ್ನಡಿಗರ ಜ್ವಾಲೆ. ಕೆಲ ದಿನಗಳ ಹಿಂದೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಲಯಾಳಂ ಭಾಷೆ ಮಸೂದೆ 2025 ವಿಧಾನಸಭೆಯಲ್ಲಿ ಮಂಡಿಸಿತ್ತು. ಅದಕ್ಕೆ ಬಹುಮತ ಸಿಕ್ತಿದ್ದಂತೆ ರಾಜ್ಯಪಾಲರ ಅಂಗೀಕಾರಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಒಂದು ವೇಳೆ ಈ ಮಸೂದೆ ಏನಾದರೂ ಜಾರಿಯಾದರೆ 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಭಾಷೆಯೇ ಪ್ರಥಮ ಭಾಷೆಯಾಗಲಿದೆ. ಇದರಿಂದ ಗಡಿನಾಡು ಕಾಸರಗೋಡಿನಲ್ಲಿರೋ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ. ಕಾಸರಗೋಡು ಕೇರಳಕ್ಕೆ ಸೇರಿದ್ರೂ ಕೂಡ ಇವತ್ತಿನವರೆಗೂ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವರ ಮೇಲೆ ಬಲವಂತದಿಂದ ಮಲಯಾಳಂ ಹೇರಲು ಅಲ್ಲಿನ ಸರ್ಕಾರ ಮುಂದಾಗಿದೆ. ಕೇರಳದ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯವಾಗಲಿದೆ. 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಪ್ರಥಮ ಭಾಷೆ ಆಗಲಿದೆ. ಕೇರಳದಲ್ಲಿರುವ ಕನ್ನಡ ಶಾಲೆಗಳಿಗೂ ಅನ್ವಯವಾಗಲಿದೆ. ಕಾಸರಗೋಡಿನಲ್ಲಿ 70% ಕನ್ನಡಿಗರಿದ್ದು ಕನ್ನಡಿಗರಿಗೂ ಪ್ರಥಮ ಭಾಷೆ ಮಲಯಾಳಂ ಕಡ್ಡಾಯವಾಗಲಿದೆ. 2017ರಲ್ಲೂ ಮಲಯಾಳಂ ಭಾಷೆ ಮಸೂದೆ ತಂದಿದ್ದರೂ ಕೂಡ ರಾಷ್ಟ್ರಪತಿಗಳೇ ಮಸೂದೆ ತಿರಸ್ಕರಿಸಿದ್ದರು. ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕೆಂದು ಕೇಂದ್ರ ಸರ್ಕಾರ ಕೂಡ ಸೂಚಿಸಿತ್ತು. ಈಗ ಮತ್ತೆ ಮಲಯಾಳಂ ಹೇರಿಕೆಗೆ ಯತ್ನ ನಡೆದಿದೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಯಾರು ಮಾತಾಡ್ತಾ ಇದ್ದಾರೆ ಕನ್ನಡ ಅವ್ರಿಗೆಲ್ಲ ಅವಮಾನ ಮಾಡಿದ್ದಾರೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನ ಹೇರ್ತಕ್ಕಂಥದ್ದು ಸರಿಯಲ್ಲ. ರಾಜಕಾರಣವನ್ನ ಇಟ್ಟುಕೊಂಡು ಯಾರು ರಾಜಕಾರಣ ಮಾಡ್ತಾರ ಜಯ ಆಗೋದಿಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ತನ್ನ ಮಾತೃಭಾಷೆಯಲ್ಲಿ ಕಲಿಯುವುದು ಅದರ ಹಕ್ಕು ಅದು. ಕೇರಳ ಸರ್ಕಾರದ ಈ ಕನ್ನಡ ವಿರೋಧಿ ನೀತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದನಿ ಎತ್ತಿದ್ದಾರೆ. ಕನ್ನಡಿಗರ ಸ್ವಾಭಿಮಾನ ಅಸ್ಮಿತೆಗೆ ಧಕ್ಕೆ ತರುವ ಕೆಲಸ ಆಗಬಾರದು ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಕೇರಳ ಸರ್ಕಾರದ ನಿರ್ಧಾರ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ. ಕೇರಳದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಕ್ಕೆ ಅನ್ಯಾಯವಾಗುತ್ತದೆ. ಮಾತೃಭಾಷೆ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕಿನ ದಮನವಾಗುತ್ತಿದೆ. ಕಾಸರಗೋಡು ಭಾವನಾತ್ಮಕವಾಗಿ ಕರ್ನಾಟಕಕ್ಕೆ ಸೇರಿದೆ. ಅವರ ಹಿತವನ್ನು ರಕ್ಷಿಸುವುದು ನಮ್ಮ ಸರ್ಕಾರದ ಕರ್ತವ್ಯ. ಮಲಯಾಳಂ ಭಾಷಾ ಮಸೂದೆ 2025 ಕೇರಳ ಸರ್ಕಾರ ಹಿಂಪಡೆಯಬೇಕು. ಭಾಷಾ ಅಲ್ಪಸಂಖ್ಯಾತರಿಗೆ ಮಾತೃಭಾಷೆಯೇ ಅವರ ಅಸ್ಮಿತೆ. ಅನ್ಯ ಭಾಷೆ ಹೇರಿಕೆಯಿಂದ ಕಲಿಕಾ ಸಾಮರ್ಥ್ಯ ಕುಸಿಯುತ್ತೆ. ಕಾಸರಗೋಡು ಜಿಲ್ಲೆಯ 70% ವಿದ್ಯಾರ್ಥಿಗಳು ಕನ್ನಡ ಬಯಸುತ್ತಾರೆ. ಒಂದು ಭಾಷೆಯ ಮೇಲೆ ಇನ್ನೊಂದು ಭಾಷೆ ಹೇರುವ ಪ್ರಯತ್ನ ಸಲ್ಲದು. ಕನ್ನಡಿಗರು ಇದನ್ನ ಒಕ್ಕೊರಲಿನಿಂದ ವಿರೋಧಿಸಲಿದ್ದಾರೆ ಎಂದು ಕೇರಳ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರದು. ಈ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳಬೇಕು, ಅದಾಗಿ ಉಳಿಸಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು ಆ ಡಿಸ್ಟಿಕ್. ಕೇರಳ ಸರ್ಕಾರದ ಕನ್ನಡ ವಿರೋಧಿ ನೀತಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು, ಸರ್ಕಾರದ ಪ್ರಾಧಿಕಾರಗಳು ದನಿ ಎತ್ತಿವೆ.
ಕೇರಳ ರಾಜ್ಯಪಾಲರ ಭೇಟಿ ಮಾಡಿರುವ ಕೇರಳದ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ದೂರು ನೀಡಿದೆ. ಕನ್ನಡ ವಿರೋಧಿ ಬಿಲ್ ಪಾಸ್ ಮಾಡದಂತೆ ಮನವಿ ಮಾಡಿದ್ದು, ಆ ಬಗ್ಗೆ ಪರಿಶೀಲಿಸುವ ಭರವಸೆ ನೀಡಿದ್ದಾರೆ ಕೇರಳ ರಾಜ್ಯಪಾಲ. ಕರ್ನಾಟಕದಲ್ಲೂ ಹೋರಾಟಕ್ಕೆ ಸಜ್ಜಾಗುತ್ತಿವೆ ಕನ್ನಡಪರ ಸಂಘಟನೆಗಳು. ನಾಳೆ ಮಂಗಳೂರಿಗೆ ಸಿಎಂ ಬರಲಿದ್ದು, ಕಾಸರಗೋಡಿನಿಂದ ನಿಯೋಗವೊಂದು ಬಂದು ಸಿಎಂ ಜೊತೆ ಚರ್ಚೆ ಮಾಡಲಿದೆ. ಹಾಗೆ ಕಾನೂನು ಸಚಿವರ ಜೊತೆಗೂ ಮಾತನಾಡಿ ಕಾನೂನು ಹೋರಾಟಕ್ಕೂ ಪ್ರಾಧಿಕಾರಗಳು ನಿರ್ಧರಿಸಿವೆ. ನನಗನ್ನಿಸ್ತಾ ಇದೆ ಕೇರಳದ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಏನೋ ಮಲಯಾಳಿಯರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಕನ್ನಡಿಗರನ್ನು ನಾವು ಹತ್ತಕ್ಕಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೊಂಟಾರ. ಇದು ಜಯ ಆಗೋದಿಲ್ಲ. ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಮಾನ್ಯ ರಾಜ್ಯಪಾಲರು ಇದನ್ನು ಮಸೂದೆಯನ್ನು ಮಂಜೂರು ಮಾಡೋದಿಲ್ಲ ಅಂತೇಳಿ ನನಗೆ 100% ವಿಶ್ವಾಸ ಅದ. ತನ್ನ ಮಾತೃಭಾಷೆಯಲ್ಲಿ ಕಲಿಯುವುದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ. ಅಷ್ಟು ಬಲಿಷ್ಠವಾಗಿದೆ. ನಾನಂತೂ ಪ್ರಾಧಿಕಾರ ಅದನ್ನು ಕಟುವಾದ ಮಾತುಗಳಿಂದ ವಿರೋಧಿಸ್ತೇನೆ. ಈ ಮಧ್ಯೆ ಕೇರಳ ಸರ್ಕಾರದ ಕನ್ನಡ ವಿರೋಧಿ ನೀತಿಯನ್ನ ರಾಜ್ಯ ಬಿಜೆಪಿ ನಾಯಕರು ಕೂಡ ಖಂಡಿಸಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದವರ ಮನೆಗಳನ್ನು ಧ್ವಂಸ ಮಾಡುತ್ತಲೇ ಸಲಹೆ ಕೊಡುವ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಈಗ ಏನ್ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನ್ ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ ಶುರು ಮಾಡ್ತದೆ. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂತಹ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಖಂಡನೆ ಮಾಡಿದ್ರೆ ಸಾಲದು. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು, ದ್ವಿಮುಖ ನೀತಿನ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದ್ರೆ ಕನ್ನಡ ಭಾಷೆಯ ವಿಚಾರದಲ್ಲಿ ರಾಜಕೀಯ ಬದಿಗಿಟ್ಟು ಕನ್ನಡಿಗರು ಒಂದಾಗಬೇಕಿದೆ. ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಸವಾರಿ ಮಾಡಲು ಹೊರಟಿರುವುದನ್ನ ತಡೆಯಲು ಕಾನೂನಿನ ಅಸ್ತ್ರದ ಪ್ರಯೋಗಕ್ಕೂ ಸರ್ಕಾರ ಮುಂದಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.